ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಶ್ರೀ ಯೂಟ್ಯೂಬ್ ಚಾನೆಲ್. ನೋಡಿ, ನಮ್ಮ ಮಲೆನಾಡಿನಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ. ಹವಾಮಾನ ಇಲಾಖೆ ಅವರು ಹೇಳಿದ್ದಾರೆ 22ವರೆಗೂ ಮಳೆ ಇರುತ್ತೆ ಅಂತ. ಸೊ ಯಾರು ಹೊರಗಡೆ ಓಡಾಡಲ್ಲ. ಯಾವ ರೀತಿ ಇರುತ್ತೆ ನೋಡಿ ವಾತಾವರಣ. ಮಳೆ, ತುಂಬ ಮಳೆ. ಈ ಮಳೆಗಾಲದಲ್ಲೆಲ್ಲ ನಾವೇನು ಮಾಡ್ತೀವಿ ಅಂತಂದರೆ, ಮನೇಲಿ ಎಲ್ಲರೂ ಕುತ್ಕೊಂಡು ಈ ರೀತಿ ಗೇಮ್ ಆಡ್ತಾರೆ ನೋಡಿ ಫ್ರೆಂಡ್ಸ್. ಎಲ್ಲರೂ ಯಾವ ಥರ ಆಡ್ತಿದ್ದಾರೆ ನೋಡಿ ಫ್ರೆಂಡ್ಸ್. ಎಲ್ಲ ಪಬ್ಜಿ ಗೇಮ್ ಇಟ್ಕೊಂಡು ಕುತ್ಕೊಬಿಟ್ಟಿದ್ದಾರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನೋಡಿದ್ರಾ? ಹಾಂ, ಈ ರೀತಿ ವಾತಾವರಣದಲ್ಲಿ ಏನಾದರೂ ಎಂಜಾಯ್ ಮಾಡಿಕೊಂಡು ಬಿಸಿ ಬಿಸಿದು ಏನಾದ್ರು ಮಾಡ್ಕೊಂಡು ತಿನ್ನೋಣ ಅನ್ನೋ ಪರಿಜ್ಞಾನನೇ ಇಲ್ಲ ಇವರಿಗೆ. ನೋಡಿದ್ರಾ? ಹಲೋ ಸರ್, ಒಂದು ನಿಮಿಷ ಮೈಕ್ ಕೊಡ್ತೀನಿ ತಗೊಳ್ಳಿ ಸರ್. ಇಲ್ಲಿ ಹೇಗೆ ಅನ್ನಿಸ್ತದೆ ನಿಮ್ಮ ಉತ್ತರ ಕರ್ನಾಟಕಕ್ಕೂ ದಕ್ಷಿಣ ಕರ್ನಾಟಕಕ್ಕೂ ಡಿಫ್ರೆನ್ಸ್? ಫಸ್ಟ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಇಲ್ಲಿ ಮುಕ್ಳಾರೆ ಮಳೆ ಇದೆ. ಬಂದಿದ್ದೀವಿ, ಮಳೆ ಬಿಡ್ತಾನೆ ಇಲ್ಲ, ಕಂಟಿನ್ಯೂಸ್ ಇದೆ. ಐ ಥಿಂಕ್ ನಮ್ಮ ಉತ್ತರ ಕರ್ನಾಟಕ ಕಂಪೇರ್ ಮಾಡಿದ್ರೆ ಇದೊಂಥರ ಮಲೆನಾಡು ಪ್ರದೇಶ, ಫುಲ್ ಯಾವಾಗಲೂ ಮಳೆ ಇರುತ್ತೆ. ಜನಗಳ ಊಟ ಆಯಿತು, ಅದು ನೇಚರ್ ಆಯಿತು, ಅದು ಉತ್ತರ ಕರ್ನಾಟಕ ಹೋಲಿಸಿದ್ರೆ ಅದು ಬೇರೆನೇ ಇದೆ. ಹೌದು, ಒಂಥರ ಚೆನ್ನಾಗಿದೆ. ಬಿಟ್ಟು ಹೋಗಿ ಮನ್ಸನೇ ಆಗ್ತಿಲ್ಲ ಆಕ್ಚುಲಿ ಹೇಳ್ಬೇಕಾದ್ರೆ. ಎಸ್, ತುಂಬಾ ಎಂಜಾಯ್ ಮಾಡ್ತಿದ್ದೀರಾ? ಹಿಂಗೆ ಸೋ ಮಚ್ ಎಂಜಾಯ್ ಮಾಡ್ತೀವಿ. ಮ್ಯಾಂಗೋರ್ ಮನೆಗೆ ಬಂದಿದ್ದೀರಾ, ಹೆಂಗ ಅನಿಸ್ತದೆ ಈ ವಾತಾವರಣ? ಎಲ್ಲೋ ಒಂಥರ ಯಾವುದೊಂದು ಪೀಸ್ಫುಲ್ ಪ್ಲೇಸ್ ಅಂತಾರೆ ಗೊತ್ತಾ. ಯಾರು ಎಲ್ಲರಿಗೂ ಪೀಸ್ಫುಲ್ ಇರ್ತಾರೆ, ಯಾವ್ದು ಕಿರಿಕಿರಿ ಇಲ್ಲ, ಜನ ಜಾಗೃತಿ ಏನೂ ಇಲ್ಲ. ಒಳ್ಳೇದಾಗಿ ಬೆಸ್ಟ್ ಪ್ಲೇಸ್ ಅಲ್ವಾ? ಒಮ್ಮೆ ಬಂದರೆ ಯಾರಾದ್ರೂ ನೀವು ಯಾರಾದ್ರೂ ಒಮ್ಮೆ ಬಂದರೆ ಒಳ್ಳೋಗು ವಿಚಾರ ನಿಮ್ಮ ತಲೆಯನ್ನು ತೆಗೆದುಬಿಡಿ. ಫಸ್ಟ್ ಆಫ್ ಆಲ್ ಆ ಥರ ಇದೆ. ಹೌದೌದು. ನೆಕ್ಸ್ಟ್ ಗುರುಗಳಿಗೆ ಕೊಡಿ. ಗುರುಗಳೇ, ಮೇಡಮ್ ಅವರೇ ಹೇಳಿ. ಮೇಡಮ್ ಅವರೇ ಮಾತಾಡ್ಬೇಕು. ಮಾತಾಡು, ಹೆಂಗ ಅನಿಸ್ತದೆ? ಅವಳಿಗೆ ಗೇಮ್ ಎಲ್ಲಿ ಮಿಸ್ ಆಗುತ್ತೋ ಅಂತ ಕಾಯ್ತವಳೆ ನೋಡಿ. ಮಾತಾಡಿ. ಇಲ್ಲ ಇಲ್ಲ ಅನ್ನಂಗಿಲ್ಲ. ಸರ್ ನೀನೇ ಮಾತಾಡ. ಹೆಂಗೆ ಹೇಳು, ತುಮಕೂರಿಗೂ ಚಿಕ್ಕಮಂಗ್ಳೂರಿಗೂ ಏನು ವ್ಯತ್ಯಾಸ ಇದೆ? ಹೆಂಗ ಅನ್ನಿಸ್ತಿದೆ ಈ ವಾತಾವರಣ? ಇದ್ರ ಬಗ್ಗೆ ನಂದು ಎರಡು ಮಾತಿಲ್ಲ, ನನ್ಗೇನು ಗೊತ್ತಿಲ್ಲ. ನಾನು ಪಕ್ಕಕ್ಕೆ ಕೊಡ್ತಾ ಇದ್ದೀನಿ. ಅಪ್ಪ, ರಜಾ ಹಾಕಿ ಬಂದಿದೆಯಲ್ಲ, ಅದು ಹೇಳು. ರಜಾ ಹಾಕಿ ಬಂದಿದ್ದೀನಿ, ಒಂದು ದಿವಸ ರಜಾ ಹಾಕಿ ಬಂದು 15 ದಿನ ಮುಕ್ಳರಿಯ ಮಠ ರಜಾ ಹಾಕ್ಸ್ಕೊಂಡು ಇಲ್ಲಿ ಬಿದ್ದಿದ್ದೀನಿ. ಏನು ಮಾಡೋದು ಅಂತ ಗೊತ್ತಿಲ್ಲ. ನಾಳೆ ಯೂಟ್ಯೂಬ್ ಚಾನಲಲ್ಲಿ ಬಂದ ನಮ್ಮ ಸೂಪರ್ವೈಸರ್ ನೋಡ್ತಾರೆ ಇದನ್ನ. ನೋಡಿದ್ರೆ ಭಾರಿ ಮಳೆಯಿಂದಾಗಿ ಮರ ಗಿಡಗಳೆಲ್ಲ ಬಿದ್ಬಿಟ್ಟಿದಾವೆ. ಇಲ್ಲಿ ಕಾಡಾನೆಗಳು ಬೇರೆ ರೋಡ್ ತುಂಬ ಓಡಾಡ್ತವೆ. ಯಾವಾಗ ಏನು ಅಂತ ಗೊತ್ತಿಲ್ಲ.